ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದ ವಿರುದ್ಧ ಮತ್ತೆ ತೊಡೆ ತಟ್ಟಿದಂತ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಅಂತ ಆಗ್ರಹಿಸಿ ನೌಕರರು ಪ್ರತಿಭಟನೆಗಿಳಿದಿದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಸಾರಿಗೆ ನೌಕರರು ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಪ್ರತಿಭಟನೆ ನಡೆಸುವುದಕ್ಕೆ ಅಂತ ನಿರ್ಧಾರ ಕೈಗೊಂಡಿದ್ದಾರೆ ನೌಕರರು. ಉರಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ಸಾರಿಗೆ ನೌಕರರಿಂದ ಪಾದಯಾತ್ರೆಗೆ ಅಂತೇಳಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಪಾದಯಾತ್ರೆ ಮಾಡಲಿದ್ದಾರೆ. ನಾಳೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಈಗ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ನಾಲ್ಕು 2026ರಿಂದ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾರಿಗೆ ನೌಕರರಿಗೆ ನೀವು ಸರ್ಕಾರ ರಚನೆ ಆಗೋದಕ್ಕೆ ಮುಂದೆ ಪ್ರಣಾಳಿಕೆ ಭರವಸೆ ನೀಡಿದ್ರು. ಆ ಭರವಸೆಯಂತೆ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ನೀಡಬೇಕು ಮತ್ತು 38 ತಿಂಗಳ ವೇತನದ ಹಿಂಬಾಕಿ ನೀಡಬೇಕು ಮತ್ತು ಕೂಡಲೇ ಕಾರ್ಮಿಕ ಸಂಘಟನೆ ಚುನಾವಣೆ ನಡೆಸಬೇಕು ಅಂತ ಒತ್ತಾಯಿಸಿ ಪತ್ರ ರವಾನೆ ಮಾಡಿ ಅಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗಿ ಇವತ್ತಿಗೆ ಸುಮಾರು 14ನೇ ದಿನ ನಡೀತಾ ಇದೆ ಸರ್. ಈ ಉರಿ ಬಿಸಿಲಿನಲ್ಲಿ ನಾವು ಪಾದಯಾತ್ರೆ ಬರ್ತಾ ಇದ್ದೀವಿ. ನಮ್ಮ ಏನು ಜಾಥಾ ಇಲ್ಲಿಂದ ನೆಲಮಂಗಲ ದಾಟ್ತಾ ಇದೆ. ಈಗಾಗಲೇ ನಾವು ಏನು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ನಾವು ಲೆಟರ್ ಕೊಟ್ಟು ನಾವು ಹೊರಡ್ತಾ ಇದ್ದೀವಿ. ನಿನ್ನೆ ಬೆಳಗ್ಗೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಿನ್ನೆ ಬೆಳಗ್ಗೆ ಪೊಲೀಸ್ ಇಲಾಖೆಯವರು ನಿಮ್ಗೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ಸ್ಥಳ ನೀಡಲಾಗುವುದಿಲ್ಲ ಅಂತ ಹೇಳ್ಬಿಟ್ಟು 2026 ಒಂದು ಏನು ಕೋರ್ಟ್ನ ಡಿಸಿಷನ್ ಇದೆ ಅದನ್ನು ಕೋರ್ಟ್ ಮಾಡ್ತಾ ಇದ್ದಾರೆ. ನಾವು ಇಷ್ಟು ದಿನ ಆಯಿತು ನಾವು ಕೊಟ್ಟು ಇವಾಗ ಪರ್ಮಿಷನ್ ಕೊಡಲ್ಲ ಅಂದರೆ ನಾವೇನು ಮಾಡೋದು? ಅದಕ್ಕೋಸ್ಕರ ಏನಾಗುತ್ತೋ ಆಗಲಿ ನಾವು ನಮ್ಮನ್ನು ಪಾದಯಾತ್ರೆನ ಮುಂದುವರಿಸ್ತೀವಿ. ಇನ್ನು ಮುಂದಕ್ಕೆ ಸರ್ಕಾರ ಏನು ನಿಲುವುಗಳು ತಗೊಳ್ತಾ ಈ ಹೋರಾಟಗಳನ್ನ ಹತ್ತಿಕ್ಕುವಂಥ ಕೆಲಸಗಳನ್ನ ಮಾಡಬಾರ್ದು. ನೀವು ಕೊಟ್ಟ ಪ್ರಣಾಳಿಕೆ ಭರವಸೆನ ಈಡೇರಿಸಿ ಅಂತ ನಾವು ಬರ್ತಾ ಇರೋದು. ನಾವು ದುಡ್ದಂಥದ್ದು ಕೋವಿಡ್ ಸಮಯದಲ್ಲಿ ನಮ್ಮನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡ್ರಿ ನೀವು ನಮ್ಮ ನೌಕರು 200ಕ್ಕೂ ಹೆಚ್ಚು ಜನ ನೌಕರು ಸತ್ರು. ನೀವು ಕೊಟ್ಟಿದ್ದು 7 ಜನಕ್ಕೆ ನಮಗೆ 30 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದು. ಮತ್ತೆ ಮಿಕ್ಕ ನಿಮ್ಗೆ ಯೂನಿಯನ್ ಚುನಾವಣೆಗಳು ಮಾಡಿ ಅಂದರೆ ಅದಕ್ಕೂ ಕಾಲ